ನಕಲಿ ಔಷಧಿ ಜಾಲವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ವಿಧಾನಸೌಧದಲ್ಲಿ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ನೀಡಿರುವಂತದ್ದು. ನಕಲಿ ಔಷಧಿ ಜಾಲವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ವಿಧಾನಸೌಧದಲ್ಲಿ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನು ನೀಡಿರುವಂತದ್ದು. ಅಂತಾರಾಜ್ಯ ಮಟ್ಟದಲ್ಲಿ ನಕಲಿ ಔಷಧಿ ಜಾಲವಿರುವಂತದ್ದು. ಇನ್ನು ಕೇಂದ್ರ ಆರೋಗ್ಯ ಮಂತ್ರಿಗೆ ಪತ್ರವನ್ನ ಕೂಡ ಈಗಾಗಲೇ ಯುಟಿ ಖಾದರ್ ಬರೆದಿದ್ದಾರಂತೆ. ಇನ್ನು ನಕಲಿ ಔಷಧಿ ಫ್ಯಾಕ್ಟರಿ ಮೇಲೆ ಕ್ರಮವನ್ನ ಜರುಗಿಸಬೇಕು ಅಂತ ಸದ್ಯದಲ್ಲೇ ಎಸ್ಐಟಿ ತಂಡ ಕೂಡ ರಚನೆ ಆಗುತ್ತೆ. ಇನ್ನು ವಿಧಾನಸೌಧದಲ್ಲಿ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ನೀಡಿರುವಂತೆ ನಕಲಿ ಔಷಧಿ ಜಾಲವನ್ನ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ದೇವೆ ಈಗಾಗಲೇ. ಇನ್ನು ಅಂತಾರಾಜ್ಯ ಮಟ್ಟದಲ್ಲಿ ನಕಲಿ ಔಷಧಿ ಜಾಲವಿರುವಂಥದ್ದು ಪತ್ತೆಯಾಗಿದೆ. ಈಗ ಕೇಂದ್ರ ಆರೋಗ್ಯ ಮಂತ್ರಿಗೆ ಪತ್ರವನ್ನ ಕೂಡ ಬರೆದಿದ್ದಾರಂತೆ. ಇನ್ನು ನಕಲಿ ಔಷಧಿ ಫ್ಯಾಕ್ಟರಿ ಮೇಲೆ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಎಸ್ಐಟಿ ತಂಡ ಕೂಡ ರಚನೆ ಆಗುತ್ತೆ. ಈ ನಕಲಿ ಔಷಧಿ ಫ್ಯಾಕ್ಟರಿಯ ಮೇಲೆ ಕ್ರಮ ಜರುಗಿಸಬೇಕು ಅಂತ ವಿಧಾನಸೌಧದಲ್ಲಿ ಯುಟಿ ಖಾದರ್ ಹೇಳಿಕೆಯನ್ನ ನೀಡಿದರು. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ನಕಲಿ ಔಷಧಿ ಫ್ಯಾಕ್ಟರಿ ಮೇಲೆ ಈಗಾಗಲೇ ರೈಡ್ ಮಾಡಲಾಗಿತ್ತು. ಸಾಕಷ್ಟು ಮಟ್ಟದ ನಕಲಿ ಔಷಧಿ ಪತ್ತೆಯಾಗಿತ್ತು. ಈ ವಿಚಾರದ ಕುರಿತಂತೆ ಯುಟಿ ಖಾದರ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅಂತಾರಾಜ್ಯ ಮಟ್ಟದಲ್ಲಿ ನಕಲಿ ಔಷಧಿ ಜಾಲವಿರುವಂಥದ್ದು ಜಾಲ ಇವತ್ತೇನು ನಾವು ಪತ್ತೆ ಹಚ್ಚಿದ್ದೇವೆ ನಿನ್ನೆ, ಇದು ಭಾಳಷ್ಟು ಗಂಭೀರತೆ, ಭಾಳಷ್ಟು ಮತ್ತು ಸೀರಿಯಸ್ ಆಗಿ ತೆಗೊಳ್ಳುವಂಥ ಒಂದು ವಿಚಾರ ಇವತ್ತು ಆಗಿದೆ. ಯಾಕೆಂದರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಕರ್ನಾಟಕದಂಥ ಬಿಡದಲ್ಲಿ ಇವತ್ತು ಶೇಖರಣೆಗೊಂಡು ವಿತರಣೆ ಆಗ್ತಾಯಿದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ ಅಥವಾ ಎಲ್ಲ ಜಿಲ್ಲೆಯಲ್ಲಿದೆಯಾ ಅಥವಾ ಎಲ್ಲಿಂದ ಎಲ್ಲಿಗೆಲ್ಲಿ ಅದು ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ ಅಥವಾ ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ ಮತ್ತು ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದೇನೆ. ಯಾಕೆ ಆ ಫ್ಯಾಕ್ಟ್ರಿಗಳ ಮೇಲೆ ಅವರೇನು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂಥ ಜಿಲ್ಲೆ ವಿಚಾರ ಕಾರಣ ಮತ್ತು 5 ಕೋಟಿಗೂ ಹೆಚ್ಚಿದ್ದ ಕಾರಣ SIT ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ SP ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ಆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಇದಕ್ಕೆ ಒಂದು ಕೇಂದ್ರೀಕರಣವಾಗಿರಬೇಕು, ಸಂಪೂರ್ಣ ವಿಚಾರ ಬರಬೇಕು ಅಂತ ಹೇಳಿಕೊಂಡೆ ಈಗ ವಿಶೇಷ ತಂಡ ರಚನೆ ಮಾಡಬೇಕು. ಉತ್ತಮವಾದ ಅಧಿಕಾರಿ ಮುಖಾಂತರ ನಾನು ಕೇಳಿ ಚರ್ಚೆ ಮಾಡಿದ್ದೇವೆ. ನನಗೆ